ಶೂಟಿಂಗ್ ಇದ್ದಾಗ ಶೂಟಿಂಗ್ ಶೆಡ್ಯೂಲ್ ಅದರಲ್ಲಿ ಸ್ವಲ್ಪ ಬಿಸಿ ಇರ್ತಾರೆ ವರ್ಕೌಟ್ ಆ ಥರದ್ದು. ಸೊ AGF ಆದ ನಂತರ ಶೂಟಿಂಗ್ ಯಾವ ರೀತಿ ಅಥವಾ ಬೇರೆ ಪ್ಲಾನಿಂಗ್ ಎಲ್ಲ ಇರ್ತದೆ, ಯಾವ ಥರ ಬ್ಯಾಲೆನ್ಸ್ ಆಗ್ತಾ ಇದೆ? ಮಿಸ್ ಮಾಡೋಕ್ಕೆ ಕ್ಯಾಮ್ರಾ ಇಲ್ಲ ಅಂದರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶೂಟಿಂಗಲ್ಲಿ ಎಷ್ಟು ಬಿಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬಿಸಿ ಇದ್ದೀನಿ. ಕೆಲಸ ಇದು ಬೇರೆ ಥರ ನಡೀತಾ ಇದೆ. ಸೊ ಅದರಿಂದ ನನಗೇನು ಫ್ರೀಯಾಗಿ ಕೂತಿದ್ದೀನಿ ಅನ್ನೋದಂತೂ ಇಲ್ಲ. ಕೆಲಸ ಮಾಡಿ ಫ್ರೀ ಇದ್ದರೆ ಮನೇಲಿ ಇರ್ತೀನಿ ಅಷ್ಟೇ, ಅಂದರೆ ಫ್ಯಾಮಿಲಿ ಜೊತೆ ಇರ್ತೀನಿ. ಅದಕ್ಕೆ ಬೇಗ ಬಿಟ್ಬಿಟ್ರೆ ನಾವು ಹೋಗಿ ಮನೇಲಿ ಸೆಲೆಬ್ರೇಷನ್ ಮಾಡ್ಕೋಬೋದು. ಮೇಲ್ಕೋಟೆದೊಂದು ಮೈಂಡಲ್ಲಿದೆ. ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ಅವ್ರು ಬೇಡ ಅಂದಿದ್ದು ನೀವು ತಿಂದಿಲ್ಲ. ಈಗಲೂ ಅದೇ ಥರ ಸ್ಟ್ರಿಕ್ಟ್ ಆಗಿರುತ್ತೆ ಅಥವಾ ಒಂದು ಚೀಟು ಗೀಟ್ ಆ ಥರದ್ದು ನಡೆಯುತ್ತೆ? ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡಲ್ಲ. ನೆನಪಿಟ್ಟು ಮಾಡ್ತೀವಿ ಅಂದರೆ ಹೇಳ್ಬಿಟ್ಟು ಮಾಡ್ತೀವಿ. ಈಗ ಅದ್ರ ಬಗ್ಗೆ ಅಫ್ಕೋರ್ಸ್ ಆ ಪಾತ್ರಕ್ಕೆ ಏನು ತಕ್ಕಂಗೆ ಇರುತ್ತೆ ಅದ್ರ ಥರ ಮಾಡ್ತಾ ಇರ್ತೀವಿ. ಅದ್ರ ಬೇರೆ ಹೇಳೋದು ಸ್ನೇಹಿತರಿಗೋಸ್ಕರ ಬಂದು ಜಿಮ್ ಇನಾಗ್ರೇಟ್ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ಗೆ ಹತ್ರ ಹೋಗಿ ಕರ್ಕೊಂಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು. ಈಗ ನಾವು ಹೋಗ್ಬೇಕು, ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು ವ್ಯಾಲೆಂಟೈನ್ಸ್ ಡೇ ಅಂತ. ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು Feb 14 ಇದು ಅಂತ. ಶೂಟಿಂಗ್ ಇದ್ದಾಗ ಶೂಟಿಂಗ್ ಶೆಡ್ಯೂಲ್ ಅದರಲ್ಲಿ ಸ್ವಲ್ಪ ಬಿಸಿ ಇರ್ತಾರೆ ವರ್ಕೌಟ್ ಆ ಥರದ್ದು. ಸೊ AGF ಆದ ನಂತರ ಶೂಟಿಂಗ್ ಯಾವ ರೀತಿ ಅಥವಾ ಬೇರೆ ಪ್ಲಾನಿಂಗ್ ಎಲ್ಲ ಇರ್ತದೆ, ಯಾವ ಥರ ಬ್ಯಾಲೆನ್ಸ್ ಆಗ್ತಾ ಇದೆ? ಮಿಸ್ ಮಾಡೋಕ್ಕೆ ಕ್ಯಾಮ್ರಾ ಇಲ್ಲ ಅಂದರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶೂಟಿಂಗಲ್ಲಿ ಎಷ್ಟು ಬಿಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬಿಸಿ ಇದ್ದೀನಿ. ಕೆಲಸ ಇದು ಬೇರೆ ಥರ ನಡೀತಾ ಇದೆ. ಸೊ ಅದರಿಂದ ನನಗೇನು ಫ್ರೀಯಾಗಿ ಕೂತಿದ್ದೀನಿ ಅನ್ನೋದಂತೂ ಇಲ್ಲ. ಕೆಲಸ ಮಾಡಿ ಫ್ರೀ ಇದ್ದರೆ ಮನೇಲಿ ಇರ್ತೀನಿ ಅಷ್ಟೇ, ಅಂದರೆ ಫ್ಯಾಮಿಲಿ ಜೊತೆ ಇರ್ತೀನಿ. ಅದಕ್ಕೆ ಬೇಗ ಬಿಟ್ಬಿಟ್ರೆ ನಾವು ಹೋಗಿ ಮನೇಲಿ ಸೆಲೆಬ್ರೇಷನ್ ಮಾಡ್ಕೋಬೋದು. ಮೇಲ್ಕೋಟೆದೊಂದು ಮೈಂಡಲ್ಲಿದೆ. ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ಅವ್ರು ಬೇಡ ಅಂದಿದ್ದು ನೀವು ತಿಂದಿಲ್ಲ. ಈಗಲೂ ಅದೇ ಥರ ಸ್ಟ್ರಿಕ್ಟ್ ಆಗಿರುತ್ತೆ ಅಥವಾ ಒಂದು ಚೀಟು ಗೀಟ್ ಆ ಥರದ್ದು ನಡೆಯುತ್ತೆ? ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡಲ್ಲ. ನೆನಪಿಟ್ಟು ಮಾಡ್ತೀವಿ ಅಂದರೆ ಹೇಳ್ಬಿಟ್ಟು ಮಾಡ್ತೀವಿ. ಈಗ ಅದ್ರ ಬಗ್ಗೆ ಅಫ್ಕೋರ್ಸ್ ಆ ಪಾತ್ರಕ್ಕೆ ಏನು ತಕ್ಕಂಗೆ ಇರುತ್ತೆ ಅದ್ರ ಥರ ಮಾಡ್ತಾ ಇರ್ತೀವಿ. ಅದ್ರ ಬೇರೆ ಹೇಳೋದು ಸ್ನೇಹಿತರಿಗೋಸ್ಕರ ಬಂದು ಜಿಮ್ ಇನಾಗ್ರೇಟ್ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ಗೆ ಹತ್ರ ಹೋಗಿ ಕರ್ಕೊಂಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು. ಈಗ ನಾವು ಹೋಗ್ಬೇಕು, ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು ವ್ಯಾಲೆಂಟೈನ್ಸ್ ಡೇ ಅಂತ. ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು Feb 14 ಇದು ಅಂತ.